ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಮಾಚಾರಿ ಧಾರಾವಾಹಿ ಹಿಂದಿನ ಸಂಚಿಕೆಯಲ್ಲಿ ಏನೆಲ್ಲಾಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ಕಿಟ್ಟಿ ಹತ್ರ ಎಲ್ಲ ಹೇಳ್ತಾ ಇರ್ತಾರೆ ರೌಡಿಗಳು ಏನು ಪ್ಲ್ಯಾನ್ ಅಂತ ಹೇಳ್ಬಿಟ್ಟು. ಕಿಟ್ಟಿ ಮಾತ್ರ ನಾಟಕ ಮಾಡ್ತಾ ಇರ್ತಾನೆ ಇವರೆಲ್ಲ ಏನು ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಅವನು ರೌಡಿ ಕ್ಲಿಯರಾಗಿ ಹೇಳ್ತಾನೆ ರಾಮಾಚಾರಿನೇ ಕೃಷ್ಣ ಅಂತ ನಂಬಿಸ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಬಂದು ಅರೆಸ್ಟ್ ಮಾಡಿ ಅವನನ್ನು ಸಾಯಿಸ್ಬಿಟ್ಟು ಈ ಕಡೆ ಇವನನ್ನು ಜೈಲಿಗೆ ಕಳಿಸೋದು ಅಂತ ಹೇಳ್ತಾನೆ. ಅದನ್ನೆಲ್ಲ ಕೇಳಿಸ್ಕೊತಾ ಇರ್ತಾನೆ. ಹಾಗೆ ಸ್ವಲ್ಪ ಎಚ್ಚರ ಆಗಿರೋ ಥರ ನಾಟಕ ಮಾಡ್ತಾನೆ. ಇವ್ನು ಎಚ್ಚರ ಆಗ್ತಿದ್ದಾನೆ, ಯಾಕೋ ಇವ್ನು ಎಚ್ಚರ ಆದರೆ ಎಲ್ಲ ಕೆಲಸ ಕೆಟ್ಟೋಗುತ್ತೆ ಅಂದ್ಬಿಟ್ಟು ಇವನ್ನ ಇಲ್ಲೇ ಸಾಯಿಸ್ಬಿಡ್ಬೇಕು ಅಂದ್ಬಿಟ್ಟು ಹೋಗ್ತಾರೆ. ಅಷ್ಟೊತ್ತಲ್ಲಿ ಈ ಕಡೆ ರಾಮಾಚಾರಿ ಮದುವೆ ಮನೇಲಿ ಚಾರು ಹೇಳ್ತಾಳೆ, ರಾಮಾಚಾರಿ ಇಲ್ಲಿ ಏನು ನಡೀತಿದೆ ನನಗೊಂದು ಅರ್ಥ ಆಗ್ತಿಲ್ಲ ಅಂದಾಗ ರಾಮಾಚಾರಿ ತುಂಬ ಸಿಟ್ಟಿಂದ, ನೀವು ಹೇಳಿದ್ದು ನಿಜ ಮೇಡಮ್, ನಿಮ್ಮ ಅನುಮಾನ ತುಂಬ ಕರೆಕ್ಟಾಗಿದೆ, ನಮ್ಮಿಬ್ಬರನ್ನ ದೂರ ಮಾಡೋಕ್ಕೆ ತುಂಬ ಕೈಗಳು ಪ್ರಯತ್ನ ಮಾಡ್ತೀವಿ. ಇವತ್ತು ಪ್ರಮಾಣ ಮಾಡ್ತೀನಿ ಮೇಡಮ್, ಯಾರೇ ಅಡ್ಡ ಬರಲಿ ಏನೇ ಆಗಲಿ ನಾನು ಇವತ್ತು ನಿಮ್ಮ ಕುತ್ತಿಗೆಗೆ ತಾಲಿ ಕಟ್ತೀನಿ ಅಂತ ಸಿಟ್ಟಿಂದ ಹೇಳ್ತಾ ಇರ್ತಾನೆ. ಆದರೆ ಇನ್ಸ್ಪೆಕ್ಟರ್ ದೇವ್ ಮಾತ್ರ ವಾದ ಮಾಡ್ತಾ ಇರ್ತಾನೆ. ಇಲ್ಲಿ ಜೈಶಂಕರ್ ಕೇಳ್ತಾರೆ, ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ, ರಾಮಾಚಾರಿ ಮತ್ತು ಕೃಷ್ಣ ಅವಳಿ ಜವಳಿ ಅವರಿಬ್ಬರು ಅಣ್ಣ ತಮ್ಮಂದರು, ಇಲ್ಲಿರೋದು ರಾಮಾಚಾರಿನೇ, ಅಯೋಧ್ಯೆಗೆ ಹೋಗಿದ್ದಾನೆ ಕೃಷ್ಣ ಅಂದಾಗ ನಿಮ್ಗೆ ಯಾರು ಹೇಳಿದ್ದು ಜೈಶಂಕರ್ ಅಂತ ದೇವ್ ಕೇಳ್ತಾನೆ. ಆಗ ನಾರಾಯಣಾಚಾರ್ಯ ಅವರು ಅಂತ ಹೇಳಿದಾಗ ಆ ಕೃಷ್ಣ ನಾರಾಯಣಾಚಾರ್ಯ ಅವ್ರ ಮನೆಗೆಲ್ಲ ಆ ಥರ ನಂಬಿಸಿದ್ದಾನೆ, ನಾನೇ ರಾಮಾಚಾರಿ ಅನ್ನೋ ಥರ ಅಂದ್ಬಿಟ್ಟು ಹೇಳ್ತಾ ಇರ್ತಾನೆ. ಮತ್ತೆ ರಾಮಾಚಾರಿ ಸಿಟ್ಟಿಂದ, ಸಾಕು ಬಾಯಿ ಮುಚ್ಚ್ರಿ, ಏನಕ್ಕೆ ನನ್ನ ಲೈಫಲ್ಲಿ ಆಟ ಆಡ್ತಿದ್ದೀರಾ, ಯಾರು ನಿಮ್ಮನ್ನ ಇಲ್ಲಿ ಕಳಿಸಿರೋದು ಅಂತ ಹೇಳಿದಾಗ, ಈ ಥರ ಎಲ್ಲ ಮಾತಾಡ್ತಿದ್ಯಾ, ನನ್ನನ್ನು ಕಳಿಸಿರೋದು ಕಾನೂನು, ನೀನು ತಪ್ಪಿಸ್ಕೊಳ್ಳೋಕೆ ಚಾನ್ಸೇ ಇಲ್ಲ ಅಂತ ವಾದ ಮಾಡ್ತಾ ಇರ್ತಾನೆ ಇನ್ಸ್ಪೆಕ್ಟರು. ಆಗ ಮನೆಯವರೆಲ್ಲ ಹೇಳ್ತಾರೆ, ಇಲ್ಲ ಇವನು ರಾಮಾಚಾರಿನೇ ಅಂತ ಹೇಳ್ತಾನೆ, ನನ್ನ ಮಗ ಅಯೋಧ್ಯೆಗೆ ಹೋಗಿದ್ದಾನೆ, ಅಲ್ಲಿಂದ ನಮ್ಮ ಜೊತೆ ಎಲ್ಲ ಮಾತಾಡಿದ್ದಾನೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ನೀವು ಮಾತಾಡಿರೋದು ಅಂದರೆ ಕೃಷ್ಣನ ಜೊತೆನೇನಾ, ಇದೇ ಫೋನೆಲ್ಲ ಮಾತಾಡಿರೋದು ಅಂದ್ಬಿಟ್ಟು ಫೋನ್ ತೋರಿಸ್ತಾನೆ ಕೃಷ್ಣಂದು. ನಾವು ಟ್ರ್ಯಾಕ್ ಮಾಡಿದಾಗ ಈ ಫೋನು ರಾಮಾಚಾರಿ ಅಂದ್ಕೊಂಡಿರೋ ನಿಮ್ಮ ನಾರಾಯಣಾಚಾರ್ಯ ಅವ್ರ ಮನೆಯಲ್ಲೇ ಇತ್ತು ಅಂತ ಹೇಳ್ತಾನೆ. ಎಲ್ಲ ರಾಮಾಚಾರಿ ವಿರುದ್ಧವಾಗಿ ಎಲ್ಲ ಸಾಕ್ಷಿನೂ ರೆಡಿ ಮಾಡಿಕೊಂಡು ಅಲ್ಲಿ ವಾದನ ಮಾಡ್ತಾ ಇರ್ತಾನೆ ಇನ್ಸ್ಪೆಕ್ಟರು ಮದುವೆ ಮನೆಯಲ್ಲಿ. ಎಲ್ಲರಿಗೂ ನಂಬಿಸೋಕ್ಕೆ ಹೊರಟಿರ್ತಾನೆ, ಆದರೆ ಎಲ್ಲ ಸತ್ಯನೂ ಹೇಳ್ತಾನೆ. ಸಾಕು ಸುಮ್ಮನೆ ಇರಿ, 3 ತಿಂಗಳಿಂದ ನನ್ನನ್ನು ಅರೆಸ್ಟ್ ಮಾಡಿದ್ರಿ, ನನ್ನ ಜೀವನದಲ್ಲಿ ಆಟ ಆಡಿದವರು ನೀವು ಅಂತ ರಾಮಾಚಾರಿ ಎಲ್ಲ ಸತ್ಯನೂ ಹೇಳ್ತಾನೆ. ಜೈಲಲ್ಲಿರೋ ಸತ್ಯ, ಹಾಗೆ ಕೋಮಾಗಿ ಹೋಗಿದ್ದು, ಚಾರು ಮೇಡಮ್ ಕಾಪಾಡಿದ್ದು ಎಲ್ಲನೂ ಹೇಳ್ತಾನೆ. ಆಗ ಚಾರು ಕೂಡ ಹೌದು ನಾನೇ ಎಲ್ಲ ಅಂದಾಗ, ಜೈಶಂಕರ್ ನೋಡಿ ಈ ಥರ ಹೊಸ ಕಥೆನ ಕಟ್ತಿದ್ದಾರೆ, ನಿಮ್ಗೇನಾದರೂ ಈ ವಿಷಯ ಗೊತ್ತಾ ಅಂತ ಕೇಳ್ತಾರೆ. ಇಲ್ಲ ಗೊತ್ತಿಲ್ಲ ಅಂದಾಗ, ಡ್ಯಾಡ್ ಅವನಿಗೆ ಪ್ರಾಣಾಪಾಯ ಇತ್ತು ಅಂತ ನಾನೇ ಮುಚ್ಚಿಟ್ಟೆ ಅಂತ ಚಾರು ಹೇಳ್ತಾಳೆ. ಹಾಗೆ ಮನೆಯವರೆಲ್ಲ ಏನೇ ಹೇಳಿದ್ರು ಕೇಳೋದಿಲ್ಲ. ಮತ್ತೆ ಮುರಾರಿ ಬಂದುಬಿಟ್ಟು ಕೃಷ್ಣನ ಕತೆ ಹೇಳ್ತಾನೆ. ಹೌದು ಕೃಷ್ಣ ಕೂಡ ಅಯೋಧ್ಯೆಗೆ ಹೊರಟಿದ್ದು ನಿಜ, ಅಲ್ಲಿಗೆ ಅವ್ನು ತೊಂದರೆ ಆಗಿ ಅವ್ನು ಸತ್ತೋಗಿದ್ದಾನೆ ಅಂದ್ಬಿಟ್ಟು ಮನೇಲಿ ಆ ಥರ ಎಲ್ಲ ಅಳ್ತಿದ್ದ ರಾಮಾಚಾರಿ, ಅವ್ನು ತಿಥಿ ಕಾರ್ಯ ಎಲ್ಲ ಮಾಡಿಬಿಟ್ಟಿದ್ದ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಮುರಾರಿ ಏನೇ ಹೇಳಿದ್ರು ಕೂಡ ನಂಬೋದಿಲ್ಲ. ಆ ದೇವ್ ಪಕ್ಕ ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತಾನೆ ಇವನು ಕೃಷ್ಣನೇ ರಾಮಾಚಾರಿ ಅಲ್ಲ ಅಂತ ನಂಬಿಸೋದಕ್ಕೆ. ನಿಮಗೆಲ್ಲ ಸಾಕ್ಷಿ ಸಮೇತನೇ ನಾನು ಪ್ರೂವ್ ಮಾಡ್ತೀನಿ ಅಂದ್ಬಿಟ್ಟು ಆ ವಿಡಿಯೋನ ತೋರಿಸ್ತಾನೆ ಎಲ್ಲರಿಗೂ, ಬನ್ನಿ ಅಂದ್ಬಿಟ್ಟು. ಅಲ್ಲಿ ಕಿಟ್ಟಿ ಮಾತಾಡಿರೋದು ಹಳೆ ವಿಡಿಯೋನ ತೋರಿಸ್ಬಿಟ್ಟು ಎಲ್ಲರಿಗೂ ಕೂಡ ಆಶ್ಚರ್ಯ ಆಗೋ ರೀತಿ ಮಾಡ್ತಾನೆ. ಇಲ್ಲಿ ಅದನ್ನೆಲ್ಲ ಕೇಳಿ ಚಾರುಗೆ ತಲೆ ಸುತ್ತ ಬಂದ್ಬಿಟ್ಟಿರುತ್ತೆ. ಆ ಟೈಮ್ಗೆ ಆ ದಿಗಂತ್ ಹೋಗಿ ಅದು ಗ್ಲಾಸಲ್ಲೇನೋ ನೀರು ಬೇರೆ ಕುಡಿಸ್ತಾನೆ. ಆದರೆ ರಾಮಾಚಾರಿ ಮಾತ್ರ ಸಿಟ್ಟಿಗೆ ಹೇಳ್ಬಿಟ್ಟು, ಇವತ್ತು ಒಂದು ಇತ್ಯರ್ಥ ಆಗಲೇಬೇಕು, ನನ್ನ ಜೀವನ ಹಾಳು ಮಾಡೋದಕ್ಕೆ ಯಾರು ಪಿತೂರಿ ಮಾಡ್ತಿರೋದು ನೀವು ಹೇಳಲೇಬೇಕು ಇವತ್ತು ಅಂತ ಹೇಳ್ತಾರೆ. ಇಲ್ಲಿ ನಾರಾಯಣಾಚಾರ್ಯ ಅವರು ಕೂಡ, ನನ್ನ ಮಕ್ಕಳು ಯಾವತ್ತೂ ಕೊಲೆ ಮಾಡೋರಲ್ಲ ಅಂತ ಸಂಸ್ಕಾರನ ನಾನು ಹೇಳ್ಕೊಟ್ಟೇ ಇಲ್ಲ, ಎಷ್ಟೇ ಹೇಳಿದ್ರು ಕೇಳೋದೇ ಇಲ್ಲ. ಇಲ್ಲಿ ಜೈಶಂಕರ್ ಅವರು, ಸರಿ ಆಯಿತು ನಾನು ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾಡ್ತೀನಿ ಅಂದರು. ಇಲ್ಲಿ ದೇವ್ ಕೇಳೋದಿಲ್ಲ. ನಾನು ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾಡಿದ್ರು ಅಷ್ಟೇ, ಯಾರಿಗೆ ಮಾಡಿದ್ರು ಅಷ್ಟೇ, ಅರೆಸ್ಟ್ ಮಾಡೋದು ಅರ್ಧ ಗಂಟೆ ಲೇಟ್ ಆಗ್ಬೋದು ಅಷ್ಟೇ, ಕೇಳಿದ್ರಲ್ಲ ಬರೀ ಕಟ್ಟುಕತೆ ಹೇಳ್ತಿದ್ದಾನೆ ಅಂತ ಸುಮ್ಮನೆ ಎಲ್ಲರೂ ನಂಬ್ಸೋಕೆ ನೋಡ್ತಾ ಇರ್ತಾನೆ ಇನ್ಸ್ಪೆಕ್ಟರು. ಅಷ್ಟೊತ್ತಿಗಾಗಲೇ ವೈಶಾಖ ಸ್ಟಾರ್ಟ್ ಮಾಡ್ಕೊಬಿಡ್ತಾಳೆ, ಅಯ್ಯೋ ನಮ್ಮ ರಾಮಾಚಾರಿನ ಕೊಂದ್ಬಿಟ್ಟ ಪಾಪಿ, ಎಲ್ಲೋ ಇದ್ದೆ ನೀನು, ನನ್ನ ರಾಮಾಚಾರಿನ ಸಾಯಿಸೋಕೆ ಮನೆಗೆ ಬಂದ್ಯಾ ಅಂತ ಡ್ರಾಮಾ ಶುರು ಮಾಡ್ಕೋತಾಳೆ. ಈ ಕಡೆ ಮಾನ್ಯತಾನೂ ಕೂಡ ಅಷ್ಟೇ, ಜೈ ಏನಿದು ಈ ಕ್ರಿಮಿನಲ್ಗೆ ನಮ್ಮ ಮಗಳನ್ನ ಕೊಟ್ಟು ನಾವು ಮದುವೆ ಮಾಡ್ತಿದ್ವಾ ಅಂತ ಫುಲ್ ಡ್ರಾಮಾ ಸ್ಟಾರ್ಟ್ ಮಾಡ್ಕೋತಾರೆ. ಕೋದಂಡನೂ ಅಷ್ಟೇ. ಆದರೆ ಜಾನಕಿಯವರು ನಾರಾಯಣಾಚಾರ್ಯ ಅವರು ನಂಬೋದಿಲ್ಲ, ಎಲ್ಲರೂ ಕೂಡ ಸಪ್ಕಾಗ್ಬಿಡ್ತಾರೆ. ಇನ್ನೂ ಏನೋ ಮುಖ ನೋಡ್ತಿದ್ಯಾ ಬಾ ಅಂತ ಎಳ್ಕೊಂಡು ಹೋಗ್ತಾ ಇರ್ತಾರೆ ಇನ್ಸ್ಪೆಕ್ಟರು ಅರೆಸ್ಟ್ ಮಾಡಿಕೊಂಡು. ಆಗ ರಾಮಾಚಾರಿ ಸ್ವಲ್ಪ ದೂರ ಹೋಗ್ಬಿಟ್ಟು ಮತ್ತೆ ಅಲ್ಲಿ ನಿಂತ್ಕೊಂಡು ಹಿಂದೆ ಎಲ್ಲ ತಿರುಗಿ ನೋಡ್ತಾನೆ. ಸೊ ಅಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಎಪಿಸೋಡು ತುಂಬ ಎಕ್ಸೈಟಿಂಗ್ ಆಗಿ ಇರುತ್ತೆ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.